ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್. ಎಂದಿನಂತೆ ಇಂದಿನ ದಿನದ ಪಂಚಾಂಗ, ದ್ವಾದಶ ರಾಶಿಗಳ ಫಲಾನುಫಲಗಳು ಹಾಗೆ ಧಾರ್ಮಿಕ ಚಿಂತನೆಯ ಬಗ್ಗೆ ತಿಳಿಸಿಕೊಡೋದಕ್ಕೆ ಧಾರ್ಮಿಕ ಚಿಂತಕರು ಹಾಗೂ ಖ್ಯಾತ ಜ್ಯೋತಿಷಿಗಳಾದ ಶ್ರೀ ಆಚಾರ್ಯ ಗುರೂಜಿಯವರು ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಗೆನ ಚರಾಚರಂ ತತ್ಪದಂ ದರ್ಶಿತಂ ಗೆನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರ್ಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಗುರೂಜಿಯವರನ್ನ ಬರಮಾಡಿಕೊಂಡಿದ್ದಾಯಿತು. ಎಂದಿನಂತೆ ಎಂದಿನ ದಿನದ ಪಂಚಾಂಗ ಹೇಗಿದೆ ಅಂತ ಮೊದಲಿಗೆ ಗುರುಗಳು ತಿಳಿಸ್ಕೊಡ್ತಾರೆ. ತಿಥಿರ್ವಿಷ್ಣುಸ್ತದಾವಾರೋ ನಕ್ಷತ್ರಂ ವಿಷ್ಣುರೇವಚ ಯೋಗಶ್ಚ ಕರ್ಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ತು. ನೋಡಿ, ಯಾರೆಲ್ಲ ಪ್ರಾತಃ ಕಾಲಗಳಲ್ಲಿ ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣಗಳನ್ನೇ ನಾವು ಪಂಚಾಂಗ ಅಂತ ಹೇಳುವಂಥದ್ದು. ನಿತ್ಯವೂ ಕೂಡ ಈ ಪಂಚಾಂಗಗಳನ್ನು ಯಾರು ಶ್ರವಣವನ್ನು ಮಾಡ್ತಾರೆ ಅಂದರೆ ಕೇಳಿಸ್ಕೊಳ್ತಾರೆ, ಹಾಗೆ ಪಠಣವನ್ನು ಮಾಡ್ತಾರೆ, ಅವರಿಗೆ ಅನೇಕ ಫಲ ಸಿಗುತ್ತೆ, ಆ ದಿನ ಅಭಿವೃದ್ಧಿ ಆಗುತ್ತೆ, ಶುಭಪ್ರದ ಆಗುವಂಥದ್ದು. ಈ ದಿನ ನೋಡಿ ತುಂಬ ವಿಶೇಷವಾಗಿರುವಂಥದ್ದು ವಿಶ್ವವಸುನಾಮ ಸಂವತ್ಸರ ಇರುವಂಥದ್ದು. ವಿಶ್ವವಸುನಾಮ ಸಂವತ್ಸರ ಉತ್ತರಾಗಿಣ ವಸಂತ ಋತು ಚೈತ್ರ ಮಾಸ ಶುಕ್ಲ ಪಕ್ಷದಲ್ಲಿ ನಾವಿದ್ದೀವಿ. ನೋಡಿ, ಬುಧವಾರ ಬಂದಿರುವಂಥದ್ದು ಶುಕ್ಲ ಪಕ್ಷ, ಪಂಚಮಿ ತಿಥಿ. ಇವತ್ತು ತುಂಬ ಒಳ್ಳೆಯ ದಿನ ಅಂತಲೂ ಕೂಡ ಹೇಳ್ತಾರೆ. ಕೃತಿಕ ನಕ್ಷತ್ರ, ಆಯುಷ್ಮಾನ್ ಯೋಗ, ಭವ ಕರ್ಣವನ್ನು ಕೂಡ ಈ ದಿನ ಪಂಚಾಂಗಗಳಲ್ಲಿ ನಾವು ನೋಡ್ಬೋದಾಗಿದೆ. ಇನ್ನು ಈ ದಿನದ ರಾಹುಕಾಲ, ಗುಳಿಕ ಕಾಲ ಹಾಗೆ ಯಮಗಂಡ ಕಾಲಗಳನ್ನು ಕೂಡ ನಾವು ಅಷ್ಟೇ ಅವಶ್ಯಕವಾಗಿ ತಿಳ್ಕೊಬೇಕಾಗುತ್ತೆ. ಯಾಕಂದರೆ ನೋಡಿ, ಯಾವುದೇ ಒಂದು ಯಮಗಂಡ ಕಾಲಗಳಲ್ಲಿ ಆಗಲಿ ಅಥವಾ ರಾಹುಕಾಲಗಳಲ್ಲಿ ಆಗಲಿ ನಾವು ಶುಭ ಕಾರ್ಯಗಳನ್ನು ಪ್ರಾರಂಭ ಮಾಡಬಾರ್ದು ಅಂತ ಶಾಸ್ತ್ರ ಹೇಳುವಂಥದ್ದು. ಹಾಗಾಗಿನೇ ನಿತ್ಯವೂ ಕೂಡ ಈ ಒಂದು ವಾಹಿನಿಯಲ್ಲಿ ವಿಶೇಷವಾಗಿ ತಿಳಿಸ್ಕೊಡ್ತಾ ಬರ್ತಾ ಇದ್ದೀವಿ. ಈ ದಿನ ರಾಹುಕಾಲವನ್ನು ನೋಡಿದಾಗ ಈ ದಿನ ರಾಹುಕಾಲ ಮಧ್ಯಾಹ್ನ 12:23 1 ಗಂಟೆ 55 ನಿಮಿಷದವರೆಗೆ ಇದನ್ನು ನಾವು ರಾಹುಕಾಲವನ್ನು ನೋಡ್ಬೋದು. ಇನ್ನು ಯಮಗಂಡ ಕಾಲ 7:48 9 ಗಂಟೆ 19 ಇದನ್ನು ನಾವು ಯಮಗಂಡ ಕಾಲವನ್ನು ಕೂಡ ತಿಳ್ಕೊಬಹುದು. ಇನ್ನು ಗುಳಿಕ ಕಾಲವನ್ನು ನೋಡಿದಾಗ ಈ ದಿನ ಗುಳಿಕ ಕಾಲ 10:51 12 ಗಂಟೆ 23 ಇದನ್ನು ಗುಳಿಕ ಕಾಲವನ್ನು ಕೂಡ ನಾವು ನೋಡ್ಬೋದಾಗಿದೆ. ಇನ್ನು ಬ್ರಾಹ್ಮಿ ಮುಹೂರ್ತ ನೋಡಿ, ತುಂಬ ಪ್ರಶಸ್ತವಾದಂತಹ ಸಮಯ ಅಂತ ಹೇಳ್ತಾರೆ, ಶ್ರೇಷ್ಠವಾದಂತಹ ಸಮಯ ಈ ಪೂಜೆ ಪುನಸ್ಕಾರ ಮಾಡ್ಕೊಳ್ಳಿಕ್ಕೆ. ಯಾರೆಲ್ಲ ಈ ಗೃಹ ಪ್ರವೇಶ ಮಾಡುವಂಥದ್ದು ಅಥವಾ ಯಾವುದೋ ಒಂದು ಪೂಜೆ ಪುನಸ್ಕಾರಗಳು ಮಾಡ್ಕೊಳ್ಳೋರಿಗೆ ಈ ಬ್ರಾಹ್ಮಿ ಮುಹೂರ್ತ ತುಂಬ ಶ್ರೇಷ್ಠ ಅಂತ ಹೇಳುತ್ತೆ. ಪ್ರಾತಃ ಕಾಲದಲ್ಲಿ ಬರುವಂತಹ ಬ್ರಾಹ್ಮಿ ಮುಹೂರ್ತ ಜಪ ತಪ ಹೋಮ ಹವನಾದಿಗಳನ್ನು ಮಾಡ್ಕೊಳ್ಳಿಕ್ಕೆ ಆಗಲಿ, ಮಂತ್ರ ಜಪ ಸಿದ್ಧಿಗೋಸ್ಕರ ಆಗಲಿ ಅಥವಾ ವಿದ್ಯಾರ್ಜನೆಗೋಸ್ಕರ ಮಕ್ಕಳಲ್ಲಿ ವಿದ್ಯಾಸಕ್ತಿ ಹೆಚ್ಚಾಗಲಿಕ್ಕೆ ಆಗಲಿ ಕೂಡ ಈ ಒಂದು ಸಮಯ ತುಂಬ ಪ್ರಶಸ್ತವಾಗಿರುವಂತಹ ಸಮಯ. ಈ ದಿನ ಬ್ರಾಹ್ಮಿ ಮುಹೂರ್ತವನ್ನು ನೋಡಿದಾಗ ಬೆಳಗ್ಗೆ 4:42 5 ಗಂಟೆ 29 ಈ ದಿನ ಬ್ರಾಹ್ಮಿ ಮುಹೂರ್ತವನ್ನು ನೋಡ್ಬೋದು. ಇನ್ನು ಈ ದಿನದ ಸೂರ್ಯೋದಯ ಮತ್ತು ಸೂರ್ಯಾಸ್ತಮ ನೋಡಿದಾಗ ಸೂರ್ಯೋದಯ ಬೆಳಗ್ಗೆ 6:16 ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮ 6:31 ಈ ದಿನ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ನೋಡ್ಬೋದಾಗಿದೆ. ಇಂದಿನ ದಿನದ ಪಂಚಾಂಗ ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಟ್ರು. ಇನ್ನು ಮುಂದಿನದಾಗಿ ನೋಡೋದಾದ್ರೆ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಡ್ತಾರೆ. ನೀವು ಕೂಡ ಕರೆ ಮಾಡಬಹುದು. ಗುರೂಜಿಯವರೊಟ್ಟಿಗೆ ನಿಮ್ಮ ಏನೇ ಸಮಸ್ಯೆಗಳಿದ್ರೂ ಕೂಡ ಬಗೆಹರಿಸ್ಕೊಳ್ಬಹುದಾಗಿದೆ, ಪರಿಹಾರ ಮಾರ್ಗವನ್ನು ಕೂಡ ಕಂಡುಕೊಳ್ಬಹುದಾಗಿದೆ. ಕರೆ ಮಾಡಿದಾಗ ನಿಮ್ಮ ಹೆಸರು, ಜನ್ಮ ನಕ್ಷತ್ರ, ಜನ್ಮ ರಾಶಿಯನ್ನು ಹೇಳಬೇಕಾಗತ್ತೆ. ಅಥವಾ ನಿಮ್ಮ ಹುಟ್ಟಿದ ಸಮಯ, ಹುಟ್ಟಿದ ದಿನಾಂಕ ಹಾಗೂ ಹುಟ್ಟಿದ ಸ್ಥಳವನ್ನು ಹೇಳಬೇಕಾಗತ್ತೆ. ಇದು ಯಾವುದೂ ಕೂಡ ಗೊತ್ತಿಲ್ಲ ಅನ್ನೋದಾದರೆ ಕವಡೆ ಶಾಸ್ತ್ರದ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗವನ್ನು ಕೂಡ ಕಂಡುಕೊಳ್ಬಹುದಾಗಿದೆ. ಇನ್ನು ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಅಂತ ಗುರುಜಿಯವರು ತಿಳಿಸ್ಕೊಡ್ತಾರೆ. ಮೊದಲನೇದಾಗಿ ಮೇಷರಾಶಿ ನೋಡಿ, ದ್ವಾದಶ ರಾಶಿಗಳು ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿಗಳು. ಈ 12 ರಾಶಿಗಳನ್ನೇ ನಾವು ದ್ವಾದಶ ರಾಶಿಗಳು ಅಂತ ಹೇಳುವಂಥದ್ದು. ಈ ದಿನ ಬುಧವಾರ ನೋಡಿ, ಬುಧವಾರ ವಿಷ್ಣುವಿಗೆ ತುಂಬ ವಿಶೇಷವಾಗಿರುವಂತಹ ದಿನ ಅಂತ ನಾವು ಕರಿತೀವಿ. ಯಾರೆಲ್ಲ ವಿಷ್ಣು ಆರಾಧಕರಿರ್ತಾರೆ, ವಿಷ್ಣು ಪೂಜೆ ಮಾಡುವಂಥದ್ದು, ಅವರಿಗೆ ತುಂಬ ವಿಶೇಷವಾಗಿರುವಂತಹ ದಿನ. ಏನಾದರೂ ಮನೆಗಳಲ್ಲಿ ಸಾಲಿಗ್ರಾಮ ಪೂಜೆ ಮಾಡುವವರಿಗೆ ತುಂಬ ಅನುಕೂಲಕರವಾದ ದಿನ ಅಂತ ಹೇಳ್ತಾರೆ. ಈ ದಿನ ಆ ಸಾಲಿಗ್ರಾಮಕ್ಕೆ ಒಂದು ಕ್ಷೀರಾಭಿಷೇಕ ಮಾಡಿ, ಒಂದು ತುಳಸಿಯಿಂದ ಒಂದು ಪೂಜೆಯನ್ನು ಮಾಡಿ, ಒಂದು ಅಷ್ಟೋತ್ತರವನ್ನು ಮಾಡಿಕೊಂಡಾಗ ಈ ದಿನ ಅಭಿವೃದ್ಧಿ ಮತ್ತು ಅವರೇನೆಲ್ಲ ಮನಸ್ಸಲ್ಲಿ ಅಂದ್ಕೊಂಡಂತಹ ಕೋರಿಕೆಗಳು, ಕಾಮನೆಗಳು, ಇಷ್ಟಾರ್ಥಗಳೆಲ್ಲವೂ ಕೂಡ ಸಿದ್ಧಿಯಾಗುವಂಥದ್ದು.
ರೀತಿ ಬುಧವಾರ ತುಂಬ ವಿಶೇಷವಾಗಿರುವಂಥ ದಿನ. ಪಂಚಮಿ ಕೂಡ ಬಂದಿರೋದು ಒಳ್ಳೆ ದಿನ ಅಂತ ಹೇಳ್ತೀವಿ. ಇನ್ನು ದಿನದ ರಾಶಿ ಭವಿಷ್ಯವನ್ನು ನೋಡಿದಾಗ ಈ ದಿನ ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ನೋಡುವಂಥದ್ದು. ಈ ದಿನ ಮೇಷರಾಶಿಯವರಿಗೆ ಕೈಗಾರಿಕಾ ಕ್ಷೇತ್ರದಲ್ಲಿ ಉತ್ತಮ ಅಭಿವೃದ್ಧಿ ಅಂತ ಹೇಳ್ತಾರೆ. ಯಾರೆಲ್ಲ ಮೇಷರಾಶಿಯವರು ಕೈಗಾರಿಕಾ ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳು ಮಾಡ್ಕೊಳ್ತಾ ಇರ್ತೀರಾ ಅಥವಾ ದೊಡ್ಡದಾಗಿ ಒಂದು ಕೈಗಾರಿಕೆಯನ್ನು ಪ್ರಾರಂಭ ಮಾಡಿರ್ತೀರಾ, ಅದರಲ್ಲಿ ಕೆಲಸ ಕಾರ್ಯಗಳು ಮಾಡ್ತಾ ಇರ್ತೀರಾ, ಅಂಥವ್ರಿಗೆ ಅಭಿವೃದ್ಧಿಯ ಸಂಕೇತ ಅಂತ ಹೇಳ್ತಾ ಇದೆ. ಏನಾದರೂ ಹಿಂದಿನ ದಿನಗಳಲ್ಲಿ ಸ್ವಲ್ಪ ತೊಂದರೆಗೀಡಾಗಿದ್ದು ಕೈಗಾರಿಕಾ ಕ್ಷೇತ್ರದಲ್ಲಿ ಕುಂಠಿತವಾಗಿತ್ತು, ಕೆಲಸಗಳು ನಡೀತಾ ಇಲ್ಲ ಅಂತಂದರೆ ನೋಡಿ ಇನ್ನು ಮುಂದೆ ಅಲ್ಲಿ ಸ್ವಲ್ಪ ಕೆಲಸಗಳು ಜಾಸ್ತಿ ಆಗುತ್ತೆ. ವರ್ಕ್ ಪ್ರೆಷರ್ ಅಂದರೆ ಆ ಒಂದು ಕೆಲಸ ಮಾಡುವಂತಹ ಸ್ಥಳದಲ್ಲಿ ಅಭಿವೃದ್ಧಿಯ ಸಂಕೇತ ಇದೆ ಅಂದರೆ ಕೆಲಸದ ಒತ್ತಡ ಕೂಡ ಅಷ್ಟೇ ಇರುತ್ತೆ. ಹಾಗಾಗಿ ಸ್ವಲ್ಪ ಕೆಲಸದ ಕಡೆ ಗಮನವನ್ನು ಕೊಡಿ, ನಿಮಗೆ ಅಭಿವೃದ್ಧಿ ಆಗುವಂಥದ್ದು. ಇನ್ನು ಆಸ್ತಿ ಖರೀದಿ ಅಥವಾ ಮಾರಾಟ ಮಾಡುವ ಸಂದರ್ಭದಲ್ಲಿ ಎಚ್ಚರ ವಹಿಸುವುದು ಸೂಕ್ತ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಮೇಷರಾಶಿಯವರು ಆಸ್ತಿ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡಿ ಏನಾದರೂ ಇವತ್ತು ಆಸ್ತಿ ಮಾರಾಟ ಮಾಡೋದಾಗಲಿ ಅಥವಾ ಆಸ್ತಿ ಕೊಂಡುಕೊಳ್ಳೋದಾಗಲಿ ಶುಭ ದಿನನೇ, ಒಳ್ಳೆ ದಿನ ಇದೆ, ಆದರೆ ಸ್ವಲ್ಪ ಜಾಗೃತರಾಗಿರಬೇಕು. ಏನಂದರೆ ಮೋಸ ಹೋಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ಜಾಗೃತರಾಗಿ ಆಸ್ತಿ ವಿಚಾರವಾಗಿ ವ್ಯವಹಾರಗಳನ್ನು ಈ ದಿನ ಮಾಡ್ಕೊಳ್ಬೇಕಾಗುತ್ತೆ ಮೇಷರಾಶಿಯವರು. ಇನ್ನುಳಿದ ರಾಶಿಗಳ ಫಲಾನುಫಲಗಳ ಬಗ್ಗೆ ಗುರುಜಿಯವರು ತಿಳಿಸ್ಕೊಡ್ತಾರೆ. ಒಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಹಲೋ, ತಮ್ಮ ಹೆಸರುಮ್ಮ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮ್ಮ ಹೆಸರು ಸಂಪಂಗಮ್ಮ ಅಂತ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ ಕೇಳ್ಬೇಕಮ್ಮ, ನಂಗೆ ಆರೋಗ್ಯ ಸರಿ ಇಲ್ಲ. ನಿಮ್ಮ ಡೇಟ್ ಆಫ್ ಬರ್ತ್ ಗೊತ್ತಿದೆಯಮ್ಮ? ಅಮ್ಮ, ಡೇಟ್ ಆಫ್ ಬರ್ತ್ ಗೊತ್ತಿದೆಯಾ? ಹುಟ್ಟಿದ ದಿನಾಂಕ? ಇಲ್ಲಮ್ಮ, ಗೊತ್ತಿಲ್ಲ. ಹಾಗಾದ್ರೆ ಕವಡೆ ಶಾಸ್ತ್ರದ ಮೂಲಕ ಸಮಸ್ಯೆಗಳಿಗೆ ಪರಿಹಾರವನ್ನ ಮಾಡ್ಕೊಡ್ತಾರೆ ಗುರುಜಿಯವರು. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ನಂಗೆ ಆರೋಗ್ಯ ಸರಿ ಇಲ್ಲಮ್ಮ. ಗುರುಜಿಯವರಿದ್ದಾರೆ, ಮಾತನಾಡಿ. ನಮಸ್ತೆ ಅಮ್ಮ, ನಿಮ್ಮ ಮನೆ ದೇವ್ರು ಯಾವುದು? ನನ್ನ ಹೆಸರು ಸಂಪಂಗಿ ಅಮ್ಮ ಸರ್. ಮನೆ ದೇವರು? ಮನೆ ದೇವ್ರು ತಿಮ್ಮರಾಯ ಸ್ವಾಮಿ. ಓಕೆ. ಪದೇ ಪದೇ ಈ ರೀತಿ ಆಗ್ತಾ ಇದೆಯಾ ಆರೋಗ್ಯ ಸಮಸ್ಯೆ? ಹ್ಞೂ ಸ್ವಾಮಿ. ಹಾಸ್ಪಿಟಲ್ಗೆಲ್ಲ ತೋರಿಸಿದ್ದೀರಮ್ಮ? ವೈದ್ಯರ ಬಳಿ ತೆರಳಿ ತೋರಿಸ್ಕೊಂಡಿದ್ದೀರಾ? ಆಸ್ಪತ್ರೆಗೆ ತೋರಿಸ್ರಿ ಏನು ಇಲ್ಲ ಅಂತಾರೆ. ಎಡಕಡೆ ಸೈಡ್ ಹೊಟ್ಟೆಗೆ ನೋಯ್ತದೆ, ಗ್ಯಾಸ್ಟ್ರಿಕ್ ಅಂತಾರೆ. ಇವಾಗ ನೋಡಿದ್ರೆ ಅಲ್ಲಿ ಕಿಡ್ನಿ ಕಾಣಿಸ್ತಾ ಇಲ್ಲ ಅಂತಾರೆ. ಮುಂಚೆಯಿಂದ ಗ್ಯಾಸ್ಟ್ರಿಕ್ ಅಂದ್ರು, ಮಾತ್ರೆ ತಿನ್ಕೊಂಡ್ ಬಂದೆ. ಇವಾಗ ಸ್ಕ್ಯಾನ್ ಮಾಡಿಸಿ ಅಲ್ಲಿ ಕಿಡ್ನಿ ಕಾಣಿಸ್ತಾ ಇಲ್ಲ ಅಂತಾರೆ. ಸುಸ್ತಾಗ್ತದೆ, ಕೆಲಸ ಮಾಡಕ್ಕಾಗಲ್ಲ. ಓಕೆ. ಎಷ್ಟು ದಿನದಿಂದ ಈ ಥರ ಆಗ್ತಾ ಇದೆ ಸ್ವಾಮಿ? ಗ್ಯಾಸ್ಟ್ರಿಕ್ ಬಂದು ಸುಮಾರು ಒಂದು 20 ವರ್ಷ ಆಗಿರ್ಬೇಕು ಗ್ಯಾಸ್ಟ್ರಿಕ್ ಅಂತ ಹೇಳಿ. ಇವಾಗ ಒಂದು 2 ವರ್ಷದಿಂದ ಸ್ಕ್ಯಾನ್ ಮಾಡಿಸಿ ಅಲ್ಲಿ ಕಿಡ್ನಿ ಕಾಣಿಸ್ತಾ ಇಲ್ಲ, ಒಳಗಡೆ ಏನೋ ಗೊತ್ತಿಲ್ಲ ಅಂತೇಳಿ ಹೇಳಿ ಮಾತ್ರೆಗಳು ಕೊಡ್ತಾರೆ. ತಿಂತಾ ಇದ್ದೀನಿ, ತಿಂದ್ರೇನು ಅಷ್ಟು ಓಡಾಡಿದ್ರೆ ನೋವು ಬರ್ತದೆ ಹೊಟ್ಟೆನಾಗ. ಓಕೆ ನೋಡಮ್ಮ, ಏನು ಜಾಸ್ತಿ ತಲೆ ಕೆಡಿಸ್ಕೊಬೇಡಿ. ಏನು ಈಗ ಏನಾಗ್ಬಿಡುತ್ತೆ ಗೊತ್ತಾ, ಕೆಲವೊಂದು ಈಗ ವಾಸ್ತುವಿಂದ ಕೆಲವೊಂದು ಮನೆಯಲ್ಲಿ ಏನು ಆಗಿರುವಂತಹ ಆ ತೊಂದರೆಗಳಿಂದನೂ ಕೆಲವೊಂದು ಆರೋಗ್ಯ ಸಮಸ್ಯೆಗಳು ಬರ್ತಾ ಇರುತ್ತೆ. ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ನೋಡಿ ಈಗ ನೆಕ್ಸ್ಟ್ ಬರುವಂತಹ ಪೌರ್ಣಮಿ ದಿನ ಏನು ಮಾಡಬೇಕು, ಬಿಳಿ ಸಾಸಿವೆ ಸ್ವಲ್ಪ ತಗೋಬೇಕು. ಬಿಳಿ ಸಾಸಿವೆನ ಮನೆಯಿಂದ ಹೊರಗಡೆ ಹೋಗ್ಬಿಟ್ಟು ನೀವೇನು ಮಾಡಿ, ನಿಮ್ಮ ತಲೆಗೆ ನೀವೇ ದೃಷ್ಟಿ ತಗೋಬೇಕು. ನಿಮ್ಮ ಒಂದು ಕೈಯಲ್ಲಿ ತಗೊಳ್ಳಿ ಬಿಳಿ ಸಾಸಿವೆನ. ಮಾಮೂಲಿ ಹೊರಗಡೆ ಎಲ್ಲ ಕಡೆ ಸಿಗುತ್ತೆ ಇದು ಬಿಳಿ ಸಾಸಿವೆ. ಮನೆಯಿಂದ ಆಚೆ ನಿಂತ್ಕೋಬೇಕು. ಪೌರ್ಣಮಿಯ ಸಂಜೆ ಮನೆಯಿಂದ ಆಚೆ ನಿಂತ್ಕೊಳ್ಳಿ. ಅದಕ್ಕೆ ನಿಮಗೆ ನೀವೇ ದೃಷ್ಟಿ ತೆಗೆದು ಅದನ್ನು ಏನು ಮಾಡಬೇಕು, ಮನೆ ಒಳಗಡೆ ಎರಚಬೇಕಾಗುತ್ತೆ. ಅದನ್ನು ಮನೆ ಒಳಗಡೆ ಎರಚಿ ಒಂದು ಸ್ವಲ್ಪ ನೀರು ಇಟ್ಕೋಬೇಕಾಗುತ್ತೆ. ಒಂದು ಕಳಶದಲ್ಲಿ ನೀರು ಇಟ್ಕೊಂಡು ಅದನ್ನು ಕೂಡ ನಿಮಗೆ ದೃಷ್ಟಿ ನೀವೇ ತಗೊಳ್ಳಿ. ಇಲ್ಲಾಂತಂದರೆ ಮನೇಲಿ ಯಾರಾದರೂ ಇದ್ದರೆ ನಿಮ್ಗಿಂತ ದೊಡ್ಡವರಾಗಬೇಕು. ನಿಮ್ಗಿಂತ ದೊಡ್ಡವ್ರು ಯಾರಾದರೂ ಮನೇಲಿ ಇತ್ತು ಅಂದರೆ ಅವರಿಂದ ಅದನ್ನು ಒಂದು ಸ್ವಲ್ಪ ಏನು ಹೇಳ್ತಾರೆ, ದೃಷ್ಟಿ ತೆಗೆಯೋದು ಅಂತ ಹೇಳ್ತಾರೆ. ಮೇಲಿಂದ ಕೆಳಗೆ ದೃಷ್ಟಿ ತೆಗೆದು ಅಡ್ಡ ಹಾಕಿ ಒಳಗಡೆ ಬನ್ನಿ ಅಮ್ಮ. ಸ್ವಲ್ಪ ಏನೇ ಆರೋಗ್ಯ ಸಮಸ್ಯೆಗಳಿದ್ದು ಅಥವಾ ಅಲ್ಲೇನಾದರೂ ನಿಮಗೆ ದೃಷ್ಟಿದೋಷನೋ ಅಥವಾ ಸ್ಥಳದಲ್ಲಿ ಏನಾದರೂ ತೊಂದರೆಗಳಿತ್ತು ಅಂದರೆ ಅದು ನಿಮಗೆ ನಿವಾರಣೆ ಆಗುತ್ತೆ. ಮತ್ತು ಆರೋಗ್ಯ ಸಮಸ್ಯೆನೂ ಕೂಡ ದಿನೇ ದಿನೇ ಸ್ವಲ್ಪ ಅಭಿವೃದ್ಧಿ ಆಗ್ತಾ ಬರುತ್ತಮ್ಮ. ಈ ಪೌರ್ಣಮಿ ದಿನ ಇದನ್ನು ಮಾಡಿ ನಿಮಗೆ ಅನುಕೂಲ ಆಗುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನುಳಿದ ರಾಶಿಗಳ ಫಲಾನುಫಲಗಳ ಬಗ್ಗೆ ಗುರುಜಿಯವರು ತಿಳಿಸ್ಕೊಡ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಬಹುದಾಗಿದೆ. ಇದೇ ಬೆಂಗಳೂರಿನ ಅಂಚೆಪಾಳ್ಯದಲ್ಲಿ ಗುರುಜಿಯವರ ಕಚೇರಿ ಕೂಡ ಇರುವಂಥದ್ದು. ಹಾಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಗುರುಜಿಯವರ ನಂಬರ್ಗೆ ಕರೆ ಮಾಡಿ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಬಹುದಾಗಿದೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ಇದರ ವೃಷಭ ರಾಶಿಯವರಿಗೇನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ನೋಡುವಂಥದ್ದು. ಇದರ ಶತ್ರುಗಳಿಂದ ತೊಂದರೆ ಉಂಟಾಗುತ್ತೆ ಅಂತ ಹೇಳ್ತಾರೆ. ನೋಡಿ ಯಾರೆಲ್ಲ ವೃಷಭ ರಾಶಿಗಳು ಇರ್ತೀರಾ, ಶತ್ರುಗಳಿಂದ ತೊಂದರೆ ಅಂತ ಹೇಳ್ತಾರೆ. ಸ್ವಲ್ಪ ಜಾಗೃತರಾಗಿರ್ಬೇಕಾಗುತ್ತೆ. ಯಾಕಂದರೆ ಹಿತಶತ್ರುಗಳು ಅಂತ ಹೇಳ್ತೀವಿ, ನಮ್ಮ ಜೊತೆಲೇ ಇರ್ತಾರೆ. ಅವರಿಂದ ಕೆಲವೊಂದು ತೊಂದರೆಗಳನ್ನು ಈ ದಿನ ಅನುಭವಿಸಬೇಕಾಗುತ್ತೆ. ಹಾಗಾಗಿ ಜಾಗೃತರಾಗಿರಬೇಕು. ಇನ್ನು ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಮುನ್ನ 2 ಬಾರಿ ಯೋಚನೆ ಮಾಡಿ ಅಂತ ಹೇಳ್ತಾರೆ. ವೃಷಭ ರಾಶಿಯವರು ಸ್ವಲ್ಪ ಜಾಗೃತರಾಗಿರಬೇಕಾಗುತ್ತೆ ಇವತ್ತು. ಯಾಕಂದರೆ ನೋಡಿ ಈಗ ಹಿತಶತ್ರುಗಳಿಂದ ತೊಂದರೆ ಇರುತ್ತೆ. ಜೊತೆಯಲ್ಲಿ ಏನಾದರೂ ಇವತ್ತು ತೀರ್ಮಾನಗಳು ಮಾಡಬೇಕು ಅಂತಂದರೆ ನೋಡಿ, ಒಂದು ವ್ಯಾಪಾರದ ನಿಮಿತ್ತನೋ ಉದ್ಯೋಗದ ನಿಮಿತ್ತನೋ ಅಥವಾ ಉದ್ಯೋಗ ನೀವು ಬದಲಾವಣೆ ಏನಾದರೂ ಯೋಚನೆ ಇತ್ತು ಅಂತಂದರೆ ಅಥವಾ ಯಾವುದೊಂದು ಮದುವೆ ವಿಚಾರ, ನೋಡಿ ಈಗ ಪರ್ಸನಲ್ ಆಗಿ ಸ್ವಲ್ಪ ವೈಯಕ್ತಿಕ ವಿಚಾರಗಳನ್ನು ಕೂಡ ನಾವು ನೋಡಬೇಕಾಗುತ್ತೆ. ಈ ರೀತಿ ಏನಾದರೂ ವೈಯಕ್ತಿಕ ತುಂಬ ಇಂಪಾರ್ಟೆಂಟು ಒಂದು ವಿಚಾರ ಇತ್ತು ಅಂತಂದರೆ ಅದನ್ನು ತೀರ್ಮಾನ ತೆಗೆದುಕೊಳ್ಳುವ ಮೊದಲು ಏನು ಮಾಡಬೇಕು ಅಂತ ಹೇಳ್ತಾ ಇದೆ. ಸ್ವಲ್ಪ ಜಾಗೃತರಾಗಿರಬೇಕು. 2-3 ಬಾರಿ ಯೋಚನೆ ಮಾಡಿ ಅದಕ್ಕೆ ನೀವು ಕೈ ಹಾಕಬೇಕಾಗುತ್ತೆ. ಇಲ್ಲಾಂದರೆ ಸ್ವಲ್ಪ ತೊಂದರೆಗೊಳಗಾಗುವ ಒಂದು ಲಕ್ಷಣಗಳು ಕೂಡ ಗೋಚರ ಫಲದಲ್ಲಿದೆ ಈ ದಿನ ವೃಷಭ ರಾಶಿಯವರಿಗೆ.
ಇನ್ನು ಮಿಥುನ ರಾಶಿಯವರಿಗೆ ಇದನ್ನು ನೋಡಿದಾಗ ಸಂಘ ಸಂಸ್ಥೆಗಳಲ್ಲಿ ಹೆಚ್ಚಿನ ಅಭಿವೃದ್ಧಿ ಅಂತ ಹೇಳ್ತಾರೆ. ಅದರಲ್ಲಿ ಮಿಥುನ ರಾಶಿಗಳು ಕೆಲವೊಬ್ಬರು ನೋಡಿ ಸಂಘ ಸಂಸ್ಥೆ ನಡೆಸ್ತಾ ಇರ್ತಾರೆ, ಸ್ವಲ್ಪ ಅಭಿವೃದ್ಧಿಯ ಸಂಕೇತ ಇರುವಂಥದ್ದು. ಏಕೆಂದರೆ ಕೆಲವೊಂದು ವಿಚಾರದಲ್ಲಿ ನೋಡಿ ಏನೇ ಒಂದು ಸಂಘ ಕಟ್ಕೊಂಡು ಕೆಲಸ ಕಾರ್ಯ ಮಾಡ್ತಿದ್ರು ಕೂಡ ಸ್ವಲ್ಪ ಕೆಲವೊಂದು ಅಡೆತಡೆಗಳು ಬರ್ತಾ ಇರುತ್ತೆ, ಏನು ಮುಂದಕ್ಕೆ ಕೆಲಸಗಳು ಮಾಡೋಕ್ಕಾಗ್ತಾ ಇರಲ್ಲ. ಅವೆಲ್ಲರಿಗೂ ಕೂಡ ಮಿಥುನ ರಾಶಿಯವ್ರಿಗೆ ಯಾರೆಲ್ಲ ಈ ರೀತಿ ಕೆಲಸಗಳನ್ನು ಮಾಡ್ತಾ ಇದ್ದೀರಾ, ಇನ್ನು ಮುಂದೆ ನಿಮಗೆ ಅಭಿವೃದ್ಧಿ ಆಗುತ್ತೆ ನೋಡಿ. ಇದನ್ನು ತುಂಬ ವಿಶೇಷವಾಗಿರುವಂಥದ್ದು. ಅದರಲ್ಲಿ ಏನಾದರೂ ವ್ಯವಹಾರಗಳು ಮಾಡ್ತಾ ಇದ್ದರೆ ಇವತ್ತು ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದೆ. ಏನಾದರೂ ಮನಸ್ಸಲ್ಲಿ ಇದ್ದು ಈ ಕೆಲಸ ಮಾಡ್ಕೊಳ್ಬೇಕು ಅಂದ್ಕೊಂಡು ಆಗಲ್ಲ ಅಂತ ಹೇಳ್ತಾ ನೀವೇನಾದರೂ ದೂರ ಹೋಗ್ತಾ ಇದ್ರೆ ಅದರಿಂದ ನೋಡಿ ಅನಾನುಕೂಲ. ಇವತ್ತು ಏನೇ ಕೆಲಸ ಕಾರ್ಯಗಳಿದ್ರು ಕೂಡ ಮಾಡ್ಕೊಳ್ಳಿ, ಇಂದಿನಿಂದ ನಿಮಗೆ ಅಭಿವೃದ್ಧಿ ಇರುವಂಥದ್ದು. ಇನ್ನು ಆರ್ಥಿಕ ಕೊರತೆ ನೀಗುವುದರಿಂದ ನೆಮ್ಮದಿ ಕೂಡ ಸಿಗುತ್ತೆ ನೋಡಿ. ನಿಮಗೆ ಆರ್ಥಿಕವಾಗಿ ಕೂಡ ಸದೃಢರಾಗ್ತೀರಾ ಅಂತ ಹೇಳಿದ್ರೆ, ಅಂದರೆ ಹಣದ ವಿಚಾರವಾಗಿ ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದೆ. ಸಂಘ ಸಂಸ್ಥೆಯಲ್ಲಿ ಯಾರೆಲ್ಲ ಮಿಥುನ ರಾಶಿಯವರು ಕೆಲಸ ಕಾರ್ಯ ಮಾಡ್ತಾ ಇರ್ತೀರಾ, ಹಣದ ವಿಚಾರವಾಗಿ ಏನಾದರೂ ಅಭಾವ ಉಂಟಾಗಿದ್ದು, ಹಣದ ವಿಚಾರವಾಗಿ ತೊಂದರೆ ಒಳಗಾಗಿದ್ರೆ ಇದನ್ನ ನೋಡಿ ಹಣದಿಂದ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದೆ. ಇದರಿಂದ ಮಾನಸಿಕವಾಗಿ ಕೂಡ ನಿಮಗೆ ನೆಮ್ಮದಿ ಸಿಗುವಂಥದ್ದು ಕೂಡ ಇರುತ್ತೆ ಇದನ್ನ ಮಿಥುನ ರಾಶಿಯವರಿಗೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಇದನ್ನು ನೋಡಿದಾಗ ದುಂದು ವೆಚ್ಚದಿಂದ ಹಣ ವ್ಯಯ ಅಂತ ಹೇಳ್ತಾ ಇದೆ ನೋಡಿ. ಎಲ್ಲ ಕಟಕ ರಾಶಿಯವರು ಗಮನಿಸ್ಕೊಳ್ಬೇಕು. ದುಂದು ವೆಚ್ಚದಿಂದ ಹಣ ವ್ಯಯ ಅಂತ ಅಂದರೆ ಹಣದ ವಿಚಾರವಾಗಿ ತುಂಬ ಜಾಗೃತರಾಗಿರಬೇಕು ಅಂತ. ಸುಮ್ಮನೆ ವಿನಾಕಾರಣ ಖರ್ಚುಗಳು ಮಾಡಬಾರ್ದು. ಇದರಿಂದ ಏನಾಗುತ್ತೆ, ಹಣವನ್ನು ಕಳೆದುಕೊಳ್ಳುವಂತಹ ಮುನ್ಸೂಚನೆ ಕೊಡುತ್ತೆ. ಯಾಕಂದರೆ ನಾವು ಸುಮ್ಮನೆ ಬೇಕಾಗದಿರೋ ಕೆಲಸಗಳಿಗೆ ಹಣವನ್ನು ಕೊಡ್ತಾ ಹೋದರೆ ಅದರಿಂದ ಏನಾಗುತ್ತೆ, ನಮಗೆ ಮುಂದಿನ ದಿನಗಳಲ್ಲಿ ಹಣದ ವಿಚಾರವಾಗಿ ತೊಂದರೆಗಳನ್ನ ಅನುಭವಿಸಬೇಕಾಗುತ್ತೆ. ಇನ್ನು ಹೊಸ ಜವಾಬ್ದಾರಿಗಳು ದೊರೆಯುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು ಕಟಕ ರಾಶಿಯವರು ತುಂಬ ಒಳ್ಳೆ ದಿನ. ಯಾಕಂದರೆ ಹೊಸ ಜವಾಬ್ದಾರಿ ನಿಮ್ಮ ಮೇಲೆ ಎಗಲೇ ಇರುತ್ತೆ ಅಂತ. ಅಂದರೆ ನಿಮ್ಮ ವ್ಯಾಪಾರ ಉದ್ಯೋಗ ಕ್ಷೇತ್ರದಲ್ಲಿ ಎಲ್ಲ ಒಂದು ಹತ್ರ ಕೆಲಸ ಮಾಡ್ತಾ ಇರ್ತಾರೆ. ಕೆಲವರು ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಅಥವಾ ಕೆಲವರು ಈ ಗೌರ್ಮೆಂಟ್ ಕೆಲಸ ಮಾಡುವಂಥವ್ರಿಗೆ ಇದನ್ನು ಏನಾಗುತ್ತೆ, ನಿಮಗೆ ಜವಾಬ್ದಾರಿ ಹೆಚ್ಚಾಗುತ್ತೆ. ನಿಮ್ಮ ಕೆಲಸ ಕಾರ್ಯಕ್ಷೇತ್ರದಲ್ಲಿ ಅನುಕೂಲದ ರೀತಿ ಇರುತ್ತೆ. ಅಂದರೆ ನೋಡಿ, ಜವಾಬ್ದಾರಿ ಆದರೂ ಕೂಡ ನಿಮ್ಗೆ ಅದೇ ರೀತಿ ಧನಾಗಮನದ ನಿರೀಕ್ಷೆ ಕೂಡ ನೀವು ಇದನ್ನು ಮಾಡ್ಬೋದಾಗಿದೆ ಕರ್ಕಾಟಕ ರಾಶಿಯವರು. ಇನ್ನು ಸಿಂಹರಾಶಿಯವರಿಗೆ ಇದನ್ನು ನೋಡಿದಾಗ ಸಹೋದ್ಯೋಗಿಗಳಿಂದ ಮಹತ್ವದ ನೆರವು ಪಡೆಯಲು ಸಫಲರಾಗ್ತೀರಾ ಅಂತ ಹೇಳ್ತಿದೆ. ಅಂದರೆ ನೋಡಿ, ಸಿಂಹರಾಶಿಯವರಿಗೆ ಒಳ್ಳೆ ದಿನ ಅಂತ ಹೇಳ್ತಾ ಇದೆ. ಅಂದರೆ ನಿಮ್ಮ ಜೊತೆಗಾರರಿಂದ ಒಂದು ಮಹತ್ವದ ನಿರ್ಣಯ ಮಾಡಲಿಕ್ಕೆ ಯಾವುದೋ ಒಂದು ನೋಡಿ, ಈಗ ಇವತ್ತು ಒಂದು ವ್ಯಾಪಾರ ಉದ್ಯೋಗ ಪ್ರಾರಂಭ ಮಾಡಬೇಕು ಅಂದ್ಕೊಳ್ತಾ ಇರ್ತೀರಾ, ಅಥವಾ ಏನೋ ಒಂದು ಕೆಲಸ ಸ್ಟಾರ್ಟ್ ಮಾಡಬೇಕು, ಪ್ರಾರಂಭ ಮಾಡಬೇಕು ಅಂದ್ಕೊಳ್ತಾ ಇರ್ತೀರಾ. ಅದಕ್ಕೆ ನಿಮ್ಮ ಸ್ನೇಹಿತರಿಂದ ಇದನ್ನ ಬೆಂಬಲ ಸಿಗುವಂಥದ್ದು, ಅದರಿಂದ ಅನುಕೂಲ ಆಗುತ್ತೆ. ಮಾಡುವಂತಹ ಕೆಲಸದಲ್ಲಿ ಯಶಸ್ಸನ್ನು ಪಡಿತೀರಾ, ಸಫಲರಾಗ್ತೀರಾ ಅಂತ ಹೇಳ್ತಾ ಇದೆ ನೋಡಿ. ಏನಾದರೂ ಕೆಲಸ ಕಾರ್ಯ ಮಾಡಬೇಕು ಅಂತ ಅಂದ್ಕೊಂಡಿದ್ದು ನಿಮ್ಮ ಸ್ನೇಹಿತರಿಂದನೂ ಕೂಡ ನಿಮಗೆ ಅನುಕೂಲ ಆಗ್ತಾ ಇದ್ರೆ ನೋಡಿ, ಆ ಕೆಲಸದಲ್ಲಿ ಯಶಸ್ಸನ್ನು ಪಡಿತಾರೆ. ಇದನ್ನ ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ಖರ್ಚುಗಳು ಕೂಡ ಇನ್ನಷ್ಟು ಹೆಚ್ಚಾಗುವಂಥದ್ದು ನೋಡಿ. ಸಿಂಹರಾಶಿಯವರು ಕೂಡ ಜಾಗೃತರಾಗಿರಬೇಕು. ಖರ್ಚುಗಳ ಮೇಲೆ ಕಡಿವಾಣ ಹಾಕಬೇಕು. ಜಾತಕ ಫಲದಲ್ಲಿ ಏನಿದೆ, ಖರ್ಚುಗಳು ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದೆ. ಹಾಗಾಗಿ ಅದು ತಿಳ್ಕೊಂಡು ಏನು ಮಾಡಬೇಕು, ಖರ್ಚಿನ ಮೇಲೆ ನಾವು ನಿಗಾ ವಹಿಸಬೇಕಾಗುತ್ತೆ. ಹಣದ ವಿಚಾರವಾಗಿ ಖರ್ಚುಗಳನ್ನು ಕಡಿಮೆ ಮಾಡ್ತಾ ಬಂದಾಗ ಏನಾಗುತ್ತೆ, ಎಲ್ಲ ದೋಷಗಳು ಕೂಡ ಪರಿಹಾರ ಆಗಿ ಅನುಕೂಲಗಳನ್ನು ಕೂಡ ನೋಡ್ಬೋದು ಸಿಂಹರಾಶಿಯವರು. ಇನ್ನು ಕನ್ಯಾ ರಾಶಿಯವರಿಗೆ ಇದನ್ನು ನೋಡಿದಾಗ ನಿಮ್ಮ ಕುಟುಂಬ ಸದಸ್ಯರ ಸಹ ನಿಮ್ಮೊಂದಿಗೆ ಸಹಕರಿಸುವುದಿಲ್ಲ ಅಂತ ಹೇಳ್ತಾ ಇದೆ. ಸ್ವಲ್ಪ ಜಾಗೃತರಾಗಿರಬೇಕು. ಎಲ್ಲಿ, ಕುಟುಂಬದಲ್ಲಿ ನೋಡಿ. ಕುಟುಂಬದಲ್ಲಿ ಯಾವುದೋ ಒಂದು ಕಲಹಗಳಾಗುವಂತಹ ಮುನ್ಸೂಚನೆ ಇದೆ. ಯಾಕಂದರೆ ನಿಮಗೆ ಮನೆಯಲ್ಲೂ ಕೂಡ ಸಹಕಾರ ಸಿಗಲ್ಲ ಅಂತ ಹೇಳ್ತಾ ಇದೆ. ಹಾಗಾಗಿ ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇದ್ದರೆ ತುಂಬ ಒಳ್ಳೆಯದಾಗುತ್ತೆ ಇವತ್ತು. ಇನ್ನು ಕುಟುಂಬದಲ್ಲಿ ಕಲಹಗಳು ಕೂಡ ಕಾಣ್ತಾ ಇದೆ ನೋಡಿ. ಗೋಚಾರ ಫಲದಲ್ಲಿ ಕುಟುಂಬದವರ ಜೊತೆ ಯಾವುದೋ ಒಂದು ವಿಚಾರಕ್ಕೆ ನೀವು ಒಂದು ಗಲಾಟೆ ಮಾಡ್ಕೊಳ್ಳುವಂಥದ್ದು, ಕಲಹಗಳು ಮಾಡ್ಕೊಳ್ಳುವಂಥದ್ದು, ಮನಸ್ತಾಪಗಳು ಮಾಡ್ಕೊಳ್ಳುವಂತಹ ಸೂಚನೆಗಳಿದೆ. ಹಾಗಾಗಿ ಜಾಗೃತರಾಗಿರಿ. ಇನ್ನು ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೂಡ ಕೊಡಬೇಕು ನೋಡಿ. ಆರೋಗ್ಯದ ವಿಚಾರವಾಗಿ ಕೂಡ ಇವತ್ತು ಗಮನವನ್ನು ಕೊಡಬೇಕಾಗುತ್ತೆ. ಕನ್ಯಾ ರಾಶಿಯವರು ಸ್ವಲ್ಪ ಕಷ್ಟದ ದಿನ ಅಂತ ಹೇಳ್ಬೋದು. ಜಾಗೃತರಾಗಿರಿ. ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಬೇಕು ಅಂತ, ಕಡಿಮೆ ಮಾಡ್ಕೊಳ್ಬೇಕು ಅಂತ ಹೇಳುತ್ತೆ. ಹಾಗಾಗಿ ಜಾಗೃತರಾಗಿ ದಿನವನ್ನು ಕಳೆಯಬೇಕಾಗುತ್ತೆ ದಿನ ಕನ್ಯಾ ರಾಶಿಯವರು. ಕನ್ಯಾ ರಾಶಿಯ ಫಲಾನುಫಲ ಹೇಗಿದೆ ಅಂತ ಗುರುಜಿಯವರು ತಿಳಿಸ್ಕೊಟ್ರು. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಹಲೋ, ಕೇಳಿಸ್ತಾ ಇದೆಯಾ? ತಮ್ಮ ಹೆಸರು? ಸತ್ಯಪ್ಪ ಅಂತಂದು. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಮೇಡಮ್. ನಿಮ್ಮ ಡೇಟ್ ಆಫ್ ಬರ್ತ್ ಗೊತ್ತಿದೆಯಾ ಸರ್? 16/78. 16/78. ಹುಟ್ಟಿದ ಸಮಯ ಗೊತ್ತಿಲ್ಲ ಮೇಡಮ್ ಅವರೇ. ಕವಡೆ ಶಾಸ್ತ್ರದ ಮೂಲಕ ಗುರುಜಿಯವರು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ತಾರೆ. ಗುರುಜಿಯವರ ಹತ್ರ ನೇರವಾಗಿ ಮಾತನಾಡಬಹುದು. ಗುರುಗಳ ನಮಸ್ಕಾರ. ನಮಸ್ತೆ ಹೇಳಿ. ಗುರುಗಳ ಆರ್ಥಿಕ ಪರಿಸ್ಥಿತಿ ಈಗ 3 ವರ್ಷದಿಂದ ಬಹಳ ತೊಂದರೆ ಇದೆ. ನಿಮ್ದು ನಕ್ಷತ್ರ ರಾಶಿ ಗೊತ್ತಿದ್ಯಾ? ಇಲ್ಲ ಬುದ್ಧಿ ಗೊತ್ತಿಲ್ಲ. ಅದು ಹಿಂದೆ ಜನ್ಮ ದಿನಾಂಕದ ಪ್ರಕಾರ ನೋಡಿದಾಗ ರೇವತಿ ನಕ್ಷತ್ರ ಮೀನ ರಾಶಿ ಅಂತ ಹೇಳುತ್ತೆ. ಆರ್ಥಿಕ ವಿಚಾರ, ಹಣ ಕೊಟ್ಟು ಕಳ್ಕೊಂಡ್ಬಿಟ್ಟಿದ್ದೀರಾ ಸರ್ ಏನಾದ್ರು? ವೆಹಿಕಲ್ ಇದ್ವು, ವೆಹಿಕಲ್ ಎಲ್ಲ ಕಳ್ಕೊಂಡ್ವಿ. ಸ್ವಲ್ಪ ಜಾಗೃತರಾಗಿರ್ಬೇಕು. ಯಾಕಂದ್ರೆ ನೋಡಿ, ಮೀನ ರಾಶಿಗೆ 2.5 ವರ್ಷದಿಂದ ಸ್ವಲ್ಪ ಕಷ್ಟದಲ್ಲಿ ಇರ್ತೀರಾ. ಇವಾಗ 2.5 ವರ್ಷದಿಂದ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ. ಸ್ವಲ್ಪ ಜಾಗೃತರಾಗಿ ಏನಾದರೂ ವ್ಯವಹಾರಗಳು ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಜಾಗೃತರಾಗಿರಿ. ಇನ್ನು ಜೊತೆಗೆ ಏನು ಗೊತ್ತಾ, ಯಾರೇ 3ನೇ ವ್ಯಕ್ತಿ ನಂಬಾರ್ದು. ಅದರಿಂದ ಸ್ವಲ್ಪ ತೊಂದರೆಗಳು ನೀವು ಅನುಭವಿಸ್ಬೇಕಾಗುತ್ತೆ.
ನೋಡಿ ಏನೇ ವ್ಯವಹಾರಗಳು ಮಾಡ್ಕೊಳ್ಬೇಕಿದ್ರು ಕೂಡ ನೀವೇ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಯಾಕಂದ್ರೆ ಮುಂದಿನ ದಿನಗಳು ಕೂಡ ಇನ್ನೂ ಕಷ್ಟದ ದಿನಗಳು ನೋಡ್ತೀರಾ. ಯಾಕಂದ್ರೆ ಯಾರಾದ್ರೂ ಒಟ್ಟಿಗೆ ಕೂಡಿಸ್ಕೊಂಡು ನೀವು ವ್ಯಾಪಾರನ ಉದ್ಯೋಗ ಪ್ರಾರಂಭ ಮಾಡಿದ್ರೆ ಅದರಿಂದನೂ ಕೂಡ ಅನಾನುಕೂಲ ಅಂತ ಹೇಳ್ತಾ ಇದ್ದೀವಿ. ಇನ್ನೇನು ಬೇರೆ ಏನು ನಿಮಗೆ ತೊಂದರೆಗಳಿಲ್ಲ. ಅಂದ್ರೆ ಸ್ವಲ್ಪ ಹಣದ ವಿಚಾರವಾಗಿ ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀರಾ. ಜಾಗೃತರಾಗಿ ವ್ಯವಹಾರಗಳನ್ನು ಮಾಡ್ಕೊಳ್ಳುವಾಗ ಜಾಗೃತರಾಗಿರಿ. ನಿಮ್ಮ ಕುಲದೇವರನ್ನ ನೆನೆಸ್ಕೊಳ್ಳಿ, ಅದರಿಂದ ಅನುಕೂಲ ಆಗುತ್ತೆ. ಮನೆಯಲ್ಲಿ ಒಂದು ಸ್ವಲ್ಪ ಈಗ ಏನಾಗುತ್ತೆ, ಇವತ್ತು ನೋಡಿ ಪಂಚಮಿ ಬುಧವಾರ ನೀವು ಇವತ್ತು ನಮಗೆ ಕರೆ ಮಾಡಿರುವಂಥದ್ದು ತುಂಬ ಒಳ್ಳೆ ದಿನ. ನೋಡಿ ಇವತ್ತು ಒಂದು ತುಪ್ಪದ ದೀಪವನ್ನು ಮನೆಯಲ್ಲಿ ಹಚ್ಚಿ ಅದರ ಜೊತೆ ಏನು ಮಾಡಬೇಕು ಅಂತ ನೋಡಿ, ಋಣಬಾಧೆ ಅಂತ ಹೇಳ್ತೀವಿ, ಹಣದ ವಿಚಾರವಾಗಿ ತೊಂದರೆ ಆಗಿದ್ದಾಗ ಸ್ವಲ್ಪ ಉಪ್ಪನ್ನು ನೀವು ನೀರಿಗೆ ಬಿಡುವಂಥದ್ದು ಮಾಡ್ಕೊಳ್ಬೇಕು. ನೋಡಿ ಈಗ ಶುಕ್ರವಾರ, ನಾಳೆ ಬರೋ ಶುಕ್ರವಾರ ಏನು ಮಾಡಬೇಕು ಅಂತ ನೀವು ಉಪ್ಪನ್ನು ಸ್ವಲ್ಪ ಒಂದು ಇಡೀ ಉಪ್ಪು ತಗೊಂಡು ಅದರಲ್ಲಿ ಒಂದು ಕಾಯಿನ್ ಇಟ್ಕೊಳ್ಳಿ. ಅದ್ರಲ್ಲಿ ಇಟ್ಕೊಂಡು ನಿಮ್ಮ ಸಂಕಲ್ಪ, ನಿಮ್ಮ ಹೆಸರು ಹೇಳ್ತಾ, ಮನದೇವರ ಹೆಸರು ಹೇಳ್ತಾ ಒಂದು ಸಂಕಲ್ಪ ಮಾಡಿ, ಈ ಥರ ಹಣದ ವಿಚಾರವಾಗಿ ನಮ್ಗೆ ತುಂಬ ತೊಂದರೆಗಳು ಅನುಭವಿಸ್ತಾ ಇದ್ದೀವಿ ಅಂತ ಹೇಳ್ತಾ ಒಂದು ಸಂಕಲ್ಪವನ್ನು ಮಾಡಿ ಮನೇಲಿಡಿ. ಶುಕ್ರವಾರ ಬೆಳಗ್ಗೆನೇ ಇದನ್ನು ಮಾಡಿಕೊಂಡು ಸಂಜೆ ನೀರಲ್ಲಿ ಬಿಡಿ, ಅದು ನಿಮ್ಗೆ ಅನುಕೂಲ ಆಗುತ್ತೆ. ಋಣಬಾಧೆ ಏನೇ ಇದ್ರೂ ಕೂಡ, ಹಣದ ವಿಚಾರವಾಗಿ ತೊಂದರೆಗಳಾಗಿದ್ರು ಕೂಡ ನಿಮಗೆ ಅದೆಲ್ಲವೂ ಕೂಡ ನಿಮಗೆ ಪರಿಹಾರ ಆಗಿ ಅನುಕೂಲಗಳಾಗುತ್ತಪ್ಪ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಗುರೂಜಿಯವರ ನಂಬರ್ಗೆ ಕರೆ ಮಾಡಿ ಮಾಹಿತಿಯನ್ನು ತಿಳಿದುಕೊಳ್ಳಬಹುದಾಗಿದೆ. ಇನ್ನುಳಿದ ರಾಶಿಗಳ ಫಲಾನುಫಲಗಳ ಬಗ್ಗೆ ಗುರೂಜಿಯವರು ತಿಳಿಸ್ಕೊಡ್ತಾರೆ. ಇನ್ನು ತುಲಾ ರಾಶಿ. ಮುಂದಿನ ರಾಶಿ ತುಲಾರಾಶಿ. ಇದನ್ನು ತುಲಾರಾಶಿಯವರಿಗೆ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ನೋಡುವಂಥದ್ದು. ವ್ಯಾಪಾರ ಕ್ಷೇತ್ರದಲ್ಲಿ ಪ್ರಗತಿ ಅಂತ ಹೇಳಿದೆ. ಯಾರೆಲ್ಲ ತುಲಾರಾಶಿಗಳು ಇರ್ತಾರೆ, ನಿಮ್ಮ ವ್ಯಾಪಾರ ಉದ್ಯೋಗ ಕ್ಷೇತ್ರದಲ್ಲಿ ಪ್ರಗತಿಯ ವಾತಾವರಣ ಇರುವಂಥದ್ದು, ಅನುಕೂಲದ ರೀತಿ ಆಗುತ್ತೆ. ಇನ್ನು ಮಿತ್ರರು ನಿಮಗೆ ಸಹಕಾರ ಕೂಡ ಸಿಗುವಂಥದ್ದು. ಯಾರೆಲ್ಲ ತುಲಾರಾಶಿಗಳು ಇರ್ತೀರಾ ನೋಡಿ, ಮಿತ್ರರಿಂದ, ನಿಮ್ಮ ಸಹಪಾಠಿಗಳಿಂದ ಸಹಕಾರ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಮಹತ್ವದ ಕೆಲಸದಲ್ಲಿ ಇಂದು ಕಾರ್ಯಸಿದ್ಧಿ ಆಗುತ್ತೆ. ನೋಡಿ ತುಲಾರಾಶಿಯವರು ಗಮನಿಸ್ಕೊಳ್ಬೇಕು, ನೀವು ಅಂದ್ಕೊಂಡಂತಹ ತುಂಬ ವಿಶೇಷವಾಗಿರುವಂತಹ ಕೆಲಸ ಕಾರ್ಯದಲ್ಲಿ, ಮಹತ್ವದ ಕೆಲಸ ಕಾರ್ಯದಲ್ಲಿ ಕಾರ್ಯಸಿದ್ಧಿ ಆಗುತ್ತೆ ಅಂತ ಹೇಳ್ತಾ ಇದೆ. ಏನಾದರೂ ಎರಡು ಮನಸ್ಸಿತ್ತು, ಈ ಕೆಲಸ ಮಾಡ್ಕೊಳ್ಬೇಕು ಮಾಡಬಾರ್ದು, ಇಲ್ಲ ಆಗುತ್ತೋ ಇಲ್ವೋ ಅಂತ ಏನಾದರೂ ಮನಸ್ಸಲ್ಲಿತ್ತು, ಏನಾದರೂ ಮಹತ್ವದ ಒಂದು ಕೆಲಸ ಕಾರ್ಯ ನೋಡಿ ಯಾವುದಾದ್ರೂ ತಗೋಬಹುದು. ಒಂದು ನೋಡಿ ನಿಮ್ಮ ವೈಯಕ್ತಿಕ ಒಂದು ಮದುವೆ ವಿಚಾರದಲ್ಲಿ ಆಗಲಿ, ಅಥವಾ ಮನೆ ಕಟ್ಟುವ ವಿಚಾರದಲ್ಲಿ ಆಗಲಿ, ಅಥವಾ ಕುಟುಂಬದ ನಿಮಿತ್ತ ಏನಾದರೂ ಇತ್ತು ಅಂತಂದರೆ ಇವತ್ತು ಆ ಕಾರ್ಯ ಸಿದ್ಧಿ ಆಗುತ್ತೆ ಅಂತ ಹೇಳ್ತಾರೆ ಜಾತಕ ಫಲದಲ್ಲಿ. ಅದ್ರ ಬಗ್ಗೆ ಚಿಂತನೆಯನ್ನು ಮಾಡಿ, ಯೋಚನೆ ಮಾಡಿ, ಅನುಕೂಲ ಆಗುತ್ತೆ ಈ ದಿನ ತುಲಾ ರಾಶಿಯವರಿಗೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಈ ದಿನ ನೋಡಿದಾಗ, ಈ ದಿನ ಪರೋಪಕಾರ ಮಾಡಲು ಹೋಗಿ ಸಮಸ್ಯೆಗೆ ತಂದುಕೊಳ್ಳಬೇಡಿ ಅಂತ ಹೇಳ್ತಾರೆ. ಅಲ್ಲಿ ವೃಶ್ಚಿಕ ರಾಶಿಗಳು ಇರ್ತೀರಾ ನೋಡಿ, ಇವತ್ತು ತುಂಬ ಜಾಗೃತರಾಗಿ ಗಮನಿಸ್ಕೊಳ್ಬೇಕಾಗುತ್ತೆ. ನೋಡಿ ಯಾರಿಗೋ ಒಳ್ಳೇದು ಮಾಡೋಕ್ಕೆ ಹೋಗಿ ಅಲ್ಲಿ ನೀವು ಸಮಸ್ಯೆಗೆ ಸಿಲುಕಾಕಿಕೊಳ್ತೀರಾ ಅಂತ ಹೇಳ್ತಾ ಇದೆ. ಹಾಗಾಗಿ ನೋಡಿ ಸುಮ್ಮನೆ ಬೇರೆಯವರ ಒಂದು ಕಷ್ಟಗಳಲ್ಲಿ, ಯಾಕೆಂದರೆ ಕೆಲವೊಬ್ಬರಿಗೆ ಆ ಥರ ಇರ್ತಾರೆ, ಏನಾದರೂ ಬೇರೆಯವರ ಕಷ್ಟ ನೋಡಿದ್ರೆ ಕರ್ಗೋಗ್ಬಿಡ್ತಾರೆ. ಇದರಿಂದ ಏನಾಗುತ್ತೆ ಗೊತ್ತಾ, ಅವ್ರಿಗೆ ತಮಗೆ ತಾವೇ ಮೋಸ ಮಾಡ್ಕೊಂಡ್ಬಿಡ್ತಾರೆ. ಹಾಗಾಗಿ ಇವತ್ತು ಮಾತ್ರ ವೃಶ್ಚಿಕ ರಾಶಿಯವರು ಯಾರಿಗೂ ಸಹಾಯ ಮಾಡಬಾರ್ದು ಅಂತ ಹೇಳ್ತಾ ಇದೆ. ಯಾಕಂದರೆ ಅದರಿಂದ ನಿಮ್ಮ ಮೇಲೆ ದುಷ್ಪರಿಣಾಮ ಬೀರುವಂಥದ್ದು, ನೀವೇ ಅದರಲ್ಲಿ ಸಿಲುಕು ಹಾಕಿಕೊಳ್ತೀರಾ ಅಂತ ಹೇಳ್ತಾ ಇದೆ ಜಾತಕ ಫಲದಲ್ಲಿ. ಹಾಗಾಗಿ ಸ್ವಲ್ಪ ಜಾಗೃತರಾಗಿರಬೇಕು. ಇನ್ನು ವ್ಯಾಪಾರ ಅಭಿವೃದ್ಧಿ ಕೂಡ ಆಗುತ್ತೆ ನೋಡಿ, ನಿಮ್ಮ ವ್ಯಾಪಾರದ ಕಡೆ ಗಮನವನ್ನು ಕೊಡಿ, ಅಭಿವೃದ್ಧಿ ಇರುವಂಥದ್ದು. ಇನ್ನು ವಿವಾಹಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಅಲ್ಲ ವೃಶ್ಚಿಕ ರಾಶಿಯವರಿಗೆ ಒಳ್ಳೆದೇನೆ ನೋಡಿ, ಬೇರೆಯವ್ರ ಬಗ್ಗೆ ಚಿಂತನೆ ಬಿಡಿ, ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ. ಅಂದರೆ ನಿಮ್ಮ ನೋಡಿ ವಿವಾಹ ಆಕಾಂಕ್ಷಿಗಳು ಯಾರೆಲ್ಲ ಇರ್ತಾರೆ ವೃಶ್ಚಿಕ ರಾಶಿಯವರು, ಮದುವೆ ಆಗಿಲ್ಲ, ಮದುವೆಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ. ಮದುವೆ ವಿಚಾರ ಮಾತಾಡಿ. ಏನಾದರೂ ಇವತ್ತು ಏನಾದರೂ ಹೆಣ್ಣು ನೋಡೋದು ಅಥವಾ ಗಂಡು ನೋಡೋದು ಇತ್ತು ಅಂತಂದರೆ ಪಂಚಮಿ ದಿನ ಬುಧವಾರ ಒಳ್ಳೆ ದಿನ, ಇವತ್ತು ಹೋಗಿ ಅನುಕೂಲಗಳಾಗುತ್ತೆ. ಮದುವೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಯುವಂತಹ ಲಕ್ಷಣಗಳು ಕೂಡ ಇವತ್ತು ಗೋಚಾರ ಫಲದಲ್ಲಿ ಇದೆ ವೃಶ್ಚಿಕ ರಾಶಿಯವರಿಗೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಕೇಳಿಸ್ತಾ ಇಲ್ಲಮ್ಮ, ಸ್ವಲ್ಪ ಜೋರಾಗಿ ಮಾತಾಡಿ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಉಮಾದೇವಿ ಅವರೇ? ನನ್ನ ಹೆಸರು ಉಮಾದೇವಿ ಅಂತ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗಳು ಮದುವೆ ಬಗ್ಗೆ ಕೇಳಬೇಕು. ನಿಮ್ಮ ಮಗಳ ಹೆಸರು? ಉಮಾದೇವಿ ಅವರೇ ಕೇಳಿಸ್ತಾ ಇದೆಯಾ? ಟಿವಿ ನೋಡೋದು ಬಿಟ್ಟು ಆರಾಮಾಗಿ ಮಾತಾಡ್ಬೋದು. ನಿಮ್ಮ ಮಗಳ ಹೆಸರು ಹೇಳಿ. ನಮ್ಮ ಮಗಳ ಹೆಸರು ಬಿಂದು ಅಂತ. ಬಿಂದು. ಹುಟ್ಟಿದ ದಿನಾಂಕ ಗೊತ್ತಿದ್ಯಾ? ಗೊತ್ತಿದೆ. ಹುಟ್ಟಿದ ದಿನಾಂಕ ಹೇಳಿ, ಡೇಟ್ ಆಫ್ ಬರ್ತ್ ಹೇಳಿ. 4ನೇ ತಾರೀಕು 6ನೇ ತಿಂಗಳು 2004. 4/6/2004. ಹುಟ್ಟಿದ ಸಮಯ? ಶುಕ್ರವಾರ ಸಂಜೆ 8:20. ಶುಕ್ರವಾರ ಸಂಜೆ 8:20, ರಾತ್ರಿ 8:20. ಹುಟ್ಟಿದ ಸ್ಥಳ? ತುಮಕೂರು. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತಮ್ಮ? ಮದುವೆ ಬಗ್ಗೆ ಕೇಳಬೇಕಾಯ್ತು. ಗುರೂಜಿಯವರಿದ್ದಾರೆ, ಮಾತನಾಡ್ಬೋದು. ನಮಸ್ತೆ ಅಮ್ಮ. ಮೂಲ ನಕ್ಷತ್ರ ಧನುರಾಶಿ. ಕೆಲವೊಂದು ನಾವು ಸಾಮಾನ್ಯವಾಗಿ ಹೇಳ್ತಾ ಇರ್ತೀವಿ ಮೂಲ ನಕ್ಷತ್ರ ಅಂತ ಹೇಳಿದಾಗ
ಮದುವೆ ವಿಚಾರದಲ್ಲಿ ಸ್ವಲ್ಪ ಕುಂಠಿತ ಆಗುತ್ತೆ, ಸ್ವಲ್ಪ ತಡ ಆಗುತ್ತೆ ಅಂತ ಹೇಳ್ತಾ ಇದೆ. ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ವಿಚಾರ ಇಲ್ಲ. ಮೂಲ ನಕ್ಷತ್ರ ನೋಡಿ, ನಕ್ಷತ್ರ ಜನನ ಶಾಂತಿ ಮಾಡಿಸ್ಕೊಳ್ಬೇಕು. ಅಕಸ್ಮಾತ್ ನಿಮಗೇನು ಗೊತ್ತಿಲ್ಲ ಅದ್ರ ಬಗ್ಗೆ, ಮಾಡಿಸ್ಕೊಂಡಿಲ್ಲ ಅಂದರೆ ಏನು ಜಾಸ್ತಿ ಚಿಂತೆ ಮಾಡಬೇಡಿ. ನೋಡಿ, ಇವಾಗ ಜಾತಕ ಫಲದಲ್ಲಿ ನೋಡಿದಾಗ ಲಗ್ನದಲ್ಲಿ ಚಂದ್ರ ಇರೋದ್ರಿಂದ ನೋಡಿ ನಿಮ್ಮಿಂದ ನಿಮ್ಮ ಮಗಳಿಗೆ ಅನುಕೂಲ ಆಗುತ್ತೆ. ಆದರೆ ಸಪ್ತಮದಲ್ಲಿ ನೀಚ ಗ್ರಹಗಳಿದ್ದಾರೆ ನೋಡಿ, ಕುಜ ಮತ್ತು ಶನಿಯ ಒಂದು ಇದರಿಂದ ಏನಾಗುತ್ತೆ, ಸ್ವಲ್ಪ ಕಷ್ಟಗಳು, ಮದುವೆ ವಿಚಾರದಲ್ಲಿ ತೊಂದರೆಗಳು ಅನುಭವಿಸ್ತಾರೆ. ಇದ್ರ ಜೊತೆ ಮೂಲ ನಕ್ಷತ್ರದಲ್ಲಿ ಹುಟ್ಟಿರೋದ್ರಿಂದ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ತುಂಬ ಇರುತ್ತಮ್ಮ. ಆರೋಗ್ಯದ ಕಡೆ ಗಮನವನ್ನು ಕೊಡಲಿ. ಇನ್ನು ದಶಾಭುಕ್ತಿಗಳಲ್ಲಿ ನೋಡಿದಾಗ ಮಗುಗೆ ಇವಾಗ ಸೂರ್ಯದಶ ಪ್ರಾರಂಭ ಆಗುತ್ತೆ 2025ರಿಂದ. ಅಂದರೆ ಮುಂದಿನ ವರ್ಷ ಸೂರ್ಯದಶೆಯಿಂದ ನೋಡಿ, ಮುಂದಿನ ವರ್ಷ ಮಗುನಿಗೆ ಅಂದರೆ ಈ ವರ್ಷ 2025 ಕಳೆದು ನಿಮಗೆ 2026ರಿಂದ ಅನುಕೂಲಗಳ ದಿನಗಳು ಅಂತ ಬರುತ್ತೆ. ಹಾಗಾಗಿ ಸ್ವಲ್ಪ ನೋಡಿ, ಏನು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಏನಾದರೂ ಆರೋಗ್ಯ ಸಮಸ್ಯೆ ಆಗ್ತಾ ಇತ್ತು, ಮದುವೆಯಲ್ಲಿ ಕೂಡ ನಿಮಗೆ ಸಮಸ್ಯೆ ಆಗ್ತಾಯಿದೆ, ನೀವು ಅಂದ್ಕೊಂಡಂತಹ ವರ ನಿಮಗೆ ಸಿಗ್ತಾ ಇಲ್ಲ ಅಂತಂದರೆ ನೋಡಿ, ಹಸುವಿಗೆ ಏನಾದರೂ ಈಗ ಗೋಗ್ರಾಸ ಅಂತ ಹೇಳ್ತೀವಿ, ಆ ಗೋಗ್ರಾಸನ್ನು ಕೊಡುವಂಥದ್ದು ಅಥವಾ ಬಾಳೆಹಣ್ಣು ತಿನ್ನಿಸುವಂಥದ್ದು ಅಥವಾ ಹಸುವಿಗೆ ಹುಲ್ಲಾಕುವಂಥ ಕೆಲಸವನ್ನು ಮಾಡ್ಲಮ್ಮ, ಅನುಕೂಲ ಆಗುತ್ತೆ. ಯಾವುದೇ ತೊಂದರೆಗಳಿದ್ರೂ ಕೂಡ, ದೋಷಗಳಿದ್ರೂ ಕೂಡ ಪರಿಹಾರ ಆಗುವಂಥದ್ದಾಗುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನುಳಿದ ರಾಶಿಗಳ ಬಗ್ಗೆ, ಅನುಫಲಗಳ ಬಗ್ಗೆ ಗುರುಜಿಯವರು ತಿಳಿಸ್ಕೊಡ್ತಾರೆ. ಮುಂದಿನ ರಾಶಿ ಧನುರಾಶಿ. ಇದನ್ನ ಧನುರಾಶಿಯವರಿಗೆಲ್ಲ ಅನುಕೂಲಗಳಿದೆ ನೋಡುವಂಥದ್ದು. ಇನ್ನು ವಸ್ತ್ರ ಬಂಗಾರ ವ್ಯಾಪಾರಿಗಳಿಗೆ ಉತ್ತಮವಾದ ಲಾಭ ದೊರೆಯಲಿದೆ ಅಂತ ಹೇಳ್ತಾರೆ. ಧನುರಾಶಿಯವರಿಗೆ ಒಳ್ಳೆ ದಿನಗಳು ಪ್ರಾರಂಭ ನೋಡಿ. ಯಾಕಂದ್ರೆ ಇವಾಗ ನೋಡಿ, ವಸ್ತ್ರ ಒಂದು ವ್ಯಾಪಾರ ಮಾಡುವಂಥವ್ರಿಗೆ, ಬಂಗಾರ ವ್ಯಾಪಾರ ಮಾಡುವಂಥವ್ರಿಗೆ ಉತ್ತಮವಾದ ದಿನಗಳು ಅಂತ ಹೇಳ್ತಾ ಇದೆ. ಅನುಕೂಲ ಆಗುತ್ತೆ. ಈ ದಿನದಿಂದ ನಿಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿ ಕೂಡ ಕಾಣ್ತಾರೆ. ಇನ್ನು ಇತರರ ವ್ಯವಹಾರಗಳಿಂದ ದೂರವಿರಲು ಪ್ರಯತ್ನಿಸಿ ಅಂತ ಹೇಳ್ತಾರೆ ನೋಡಿ. ಧನುರಾಶಿಯವರು ಬೇರೆ ವ್ಯವಹಾರಗಳನ್ನು ಮಾಡಕ್ಕೆ ಹೋಗ್ಬೇಡಿ, ಬೇರೆಯವ್ರ ಜೊತೆ ವ್ಯವಹಾರಗಳ ಅವಶ್ಯಕತೆ ಇಲ್ಲ. ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗಿ, ನಿಮಗೆ ಅನುಕೂಲ ಆಗುವಂಥದ್ದು ಧನುರಾಶಿಯವರಿಗೆ. ಇನ್ನು ಮಕರ ರಾಶಿಯವರಿಗೆ ಇದನ್ನು ನೋಡಿದಾಗ ಅನಿರೀಕ್ಷಿತವಾಗಿ ಹಣಕಾಸು ಪಡೆದುಕೊಳ್ಳುವ ಅವಕಾಶಗಳಿದೆ ಅಂತ ಹೇಳಿದ್ರೆ, ಮಕರ ರಾಶಿಗಳು ಇರ್ತೀರಾ, ಅನಿರೀಕ್ಷಿತವಾಗಿ ನೀವು ಅಂದ್ಕೊಂಡಿರಲ್ಲ ಆ ರೀತಿ ಹಣ ಬಂದು ಕೈ ಸೇರುವಂತಹ ಲಕ್ಷಣಗಳು ಕೂಡ ಇದೆ. ಇನ್ನು ಕೆಲವು ಶುಭ ಸುದ್ದಿಗಳು ಕೂಡ ಕೇಳುವಂಥದ್ದು ಕೂಡ ಇರುತ್ತೆ ನೋಡಿ. ಮಕರ ರಾಶಿಯವರಿಗೆ ಇದನ್ನ ಶುಭ ಸಮಾಚಾರ ಕೂಡ ಕೇಳ್ತೀರಾ ಅಂತ ಇದೆ. ಹಾಗಾಗಿ ಅನುಕೂಲದ ದಿನ ಈ ದಿನ ಮಕರ ರಾಶಿಯವರಿಗೆ. ಇನ್ನು ಕುಂಭರಾಶಿಯವರಿಗೆ ಇದನ್ನು ನೋಡಿದಾಗ ಸಹಕಾರ ಸಂಘಗಳ ಕ್ಷೇತ್ರದವರೆಗೂ ಉತ್ತಮ ಲಾಭ ನೋಡಿ. ಕುಂಭರಾಶಿಯವರು ಕೂಡ ಯಾರೆಲ್ಲ ಸಹಕಾರ ಸಂಘಗಳಲ್ಲಿ ಕೆಲಸ ಕಾರ್ಯ ಮಾಡ್ತಾ ಇರ್ತೀರಾ, ಅವ್ರಿಗೂ ಕೂಡ ಉತ್ತಮ ಲಾಭಾಂಶ ಇರುವಂಥದ್ದು. ಇನ್ನು ಹಣಕಾಸು ವಿಷಯಗಳೊಂದಿಗೆ ವ್ಯವಹರಿಸುವಾಗ ಜಾಗೃತರಾಗಿರಬೇಕು ನೋಡಿ. ಕುಂಭರಾಶಿಯವರು ಹಣಕಾಸಿನ ವಿಚಾರವಾಗಿ ತುಂಬ ಜಾಗೃತರಾಗಿರಬೇಕಾಗುತ್ತೆ. ಯಾಕಂದರೆ ಏನಾದರೂ ವ್ಯವಹಾರ ಮಾಡ್ಕೊಳ್ಬೇಕು, ಹಣ ಯಾರಿಗಾದ್ರೂ ಕೊಡೋದು ಅಥವಾ ನೀವೇ ಹಣವನ್ನು ತೆಗೆದುಕೊಳ್ಳೋದಾಗಲಿ, ಸ್ವಲ್ಪ ಜಾಗೃತರಾಗಿ ಕೆಲಸ ವ್ಯವಹಾರಗಳನ್ನು ಮಾಡ್ಕೊಳ್ಳಿ. ಹಣದ ವಿಚಾರವಾಗಿ ಮೋಸ ಹೋಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಈ ದಿನ ಕುಂಭರಾಶಿಯವರಿಗೆ. ಇನ್ನು ಕಡೆಯ ರಾಶಿ ಮೀನರಾಶಿ. ಇದನ್ನು ಮೀನರಾಶಿಯವರಿಗೆ ನೋಡಿದಾಗ ಕೃಷಿಕರಿಗೆ ಹೆಚ್ಚಿನ ಲಾಭಾಂಶ ಇರುವಂಥದ್ದು. ಯಾರೆಲ್ಲ ಮೀನರಾಶಿಗಳು ಇರ್ತೀರಾ, ಕೃಷಿಕರು ಯಾರೆಲ್ಲ ಇರ್ತೀರಾ, ಹೆಚ್ಚಿನ ಲಾಭಾಂಶವನ್ನು ಕೂಡ ಇದನ್ನು ಪಡಿತೀರಾ ಅಂತ ಹೇಳ್ಬೋದು. ಇನ್ನು ದೈವ ಕಾರ್ಯಗಳಲ್ಲಿ ನಿಮ್ಮ ಆಸಕ್ತಿ ಕೂಡ ಹೆಚ್ಚಾಗುವಂಥದ್ದು. ಮೀನರಾಶಿಯವರಿಗೆ ದೈವ ಪೂಜೆ ಪುನಸ್ಕಾರಗಳಲ್ಲಿ ಆಸಕ್ತಿ ಹೆಚ್ಚಾಗುವಂಥದ್ದು. ಯಾವಾಗ ನಾವು ಪೂಜೆ ಪುನಸ್ಕಾರಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ತೀವಿ, ನಮ್ಮಲ್ಲಿರುವ ಮಾನಸಿಕ ಕೊರಗು ಎಲ್ಲವೂ ಕೂಡ ನೀಗಿ ಹೋಗುತ್ತೆ, ಅನುಕೂಲ ಆಗುತ್ತೆ ಅಂತ ಕೂಡ ಹೇಳ್ಬೋದು ಮೀನರಾಶಿಯವರಿಗೆ. ದ್ವಾದಶ ರಾಶಿಗಳ ಫಲಾನುಫಲಗಳು ಏನಿದೆ ಅಂತ ಗುರುಜಿಯವರು ತಿಳಿಸ್ಕೊಟ್ರು. ಇನ್ನು ಧಾರ್ಮಿಕ ಚಿಂತನೆಯ ಬಗ್ಗೆ ನೋಡೋದಾದರೆ, ಇನ್ನು ಮನುಷ್ಯನ ಕಣ್ಣಿಗೆ ಕಲ್ಲೇ ಕರಗುತ್ತೆ, ಅಂದರೆ ಅಷ್ಟರ ಮಟ್ಟಿಗೆ ಮನುಷ್ಯನ ದೃಷ್ಟಿ ತಾಗುತ್ತೆ ಎನ್ನುವಂತಹ ಮಾತಿದೆ. ಇನ್ನು ಆ ದೃಷ್ಟಿಗೆ ಪರಿಹಾರ ಮಾರ್ಗವಾಗಿ ಏನು ಮಾಡ್ಕೋಬೇಕು ಗುರುಜಿಯವರು ತಿಳಿಸ್ಕೊಡ್ತಾರೆ. ನೋಡಿ, ಸಾಮಾನ್ಯವಾಗಿ ನಾವು ದೃಷ್ಟಿ ಅಂತ ಹೇಳ್ತಾ ಇರ್ತೀವಿ. ಸಾಮಾನ್ಯ ಏನಾದರೂ ದೃಷ್ಟಿ ನಮಗೆ ತಗಲಿದ್ರೆ ವಿನಾಕಾರಣ ಸುಮ್ಮನೆ ಮನೆಯಲ್ಲಿ ಕಿರಿಕಿರಿ ಆಗೋದು, ಮಾನಸಿಕವಾಗಿ ನೆಮ್ಮದಿ ಕಳ್ಕೊಳ್ಳುವಂಥದ್ದು, ಈ ರೀತಿಯೆಲ್ಲ ಆಗ್ತಾ ಇರುತ್ತೆ. ಇದಕ್ಕೆ ಏನು ಸುಲಭ ಪರಿಹಾರ ನೋಡಿ, ಜಾಸ್ತಿ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನೋಡಿ. ಹಣೆಗೆ ನಾವು ತಿಲಕ ಧಾರಣೆ ಅಂತ ಹೇಳ್ತೀವಿ, ಒಂದು ಕುಂಕುಮವನ್ನು ಹಚ್ಕೊಳ್ತಾ ಬರುವಂಥದ್ದು. ಕೆಲವರು ಸಾಮಾನ್ಯ ನೋಡಿ, ಯಾರು ಹಣೆಗೇನು ಇಟ್ಕೊಳ್ತಾ ಇರಲ್ಲ ನೋಡಿ, ಇಂಥವ್ರಿಗೆ ತುಂಬ ಕಷ್ಟಗಳು ಅನಿಸ್ತಾ ಇರ್ತಾರೆ. ಹಾಗಾಗಿ ಹಣೆಗೆ ಕುಂಕುಮವನ್ನು ಧರಿಸ್ತಾ ಬನ್ನಿ, ಸುಲಭವಾಗಿರುವಂತಹ ಪರಿಹಾರ. ಜಾಸ್ತಿ ಏನು ಇದರಲ್ಲಿ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನಿಮ್ಗೇನಾದರೂ ದೃಷ್ಟಿ ದೋಷ ಆಗಿದೆ ಅಂತಿದ್ರೆ ಕೆಲವೊಬ್ರು ಕಪ್ಪು ಕೂಡ ಹಚ್ಕೊಳ್ಳುವಂಥದ್ದು, ಅಥವಾ ಏನಾದರೂ ನಿಮ್ಮ ಮನೆಯಲ್ಲಿ ಏನಾದರೂ ಒಂದು ಹೋಮ ಹವನ ಮಾಡಿಸಿದ್ರೆ ಆ ಹೋಮದ ಒಂದು ರಕ್ಷೆ ಕೊಟ್ಟಿರ್ತಾರೆ, ರಕ್ಷೆಯನ್ನು ಕೂಡ ನೀವು ದಿನನಿತ್ಯವೂ ಕೂಡ ಅದನ್ನು ಧರಿಸ್ತಾ ಬರ್ತಾ ಇದ್ದರೆ ನಿಮ್ಮಲ್ಲಿರುವ ದೃಷ್ಟಿ ದೋಷಕ್ಕೆ, ಯಾವುದೇ ರೀತಿ ಕಣ್ಣು ದೃಷ್ಟಿ ದೋಷಕ್ಕೂ ನೀವು ಪರಿಹಾರಗಳನ್ನು ಕಳ್ಕೊಬೋದು. ಯಾಕಂದ್ರೆ ನೋಡಿ, ದೃಷ್ಟಿ ದೋಷಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಇರುವುದು. ಯಾವಾಗ ಒಬ್ಬ ಮನುಷ್ಯನಿಗೆ ಆರೈಸ್ತಿರಲ್ವ, ಅದಕ್ಕಿಂತ ಜಾಸ್ತಿ ಪ್ರಭಾವ ಈ ದ್ವೇಷ, ಅಸೂಯೆಯಿಂದ ಬರುವಂಥ ದೃಷ್ಟಿ ದೋಷದಿಂದ ಬರುವಂಥದ್ದು. ಹಾಗಾಗಿ ಈ ಒಂದು ಪರಿಹಾರಗಳನ್ನು ಮಾಡ್ಕೊಳ್ಳಿ, ಅನುಕೂಲ ಆಗುವಂಥದ್ದು. ವೀಕ್ಷಕರೇ, ಇಂದಿನ ದಿನದ ಪಂಚಾಂಗ ಹಾಗೆ ದ್ವಾದಶ ರಾಶಿಗಳ ಫಲಾನುಫಲಗಳು ಹಾಗೆ ಧಾರ್ಮಿಕ ಚಿಂತನೆಯ ಬಗ್ಗೆ ಗುರುಜಿಯವರು ಸಾಕಷ್ಟು ಮಾಹಿತಿಯನ್ನು ನೀಡಿದರು. ಧನ್ಯವಾದಗಳು ಗುರುಗಳೇ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.